ಅತ್ತೆ ನಾನು ಪುಟ್ಟಿ ಕರ್ಕೊಂಬರಕ್ಕೆ ಸ್ಕೂಲ್ ಹತ್ರ ಹೋಗಿ ಬರ್ತೀನಿ ಬಾಕ್ಲಾಯ್ ಕಳಿ. ಅಯ್ಯ ಪೂರ್ಣಿ ನಾನೇ ಹೋಯ್ತಿದ್ನಲ್ಲ, ನೀನು ಯಾಕೆ ಹೋಯ್ತಿದ್ದಿ? ನಾನು ಹಂಗೆಯಾ ಕಾಂಪ್ಲಿಮೆಂಟ್ ತಗೊಬಿಟ್ಟು ಬರಬೇಕು, ನಾನು ಹೋಯ್ತೀನಿ, ನೀನು ಮನೇಲಿದ್ದ ಅದೇ ನೋಡ್ಕೊ. ಅಯ್ಯೋ ಅತ್ತೆ, ಈಗ ಸ್ಕೂಲ್ಗಳಲ್ಲಿ ಯಾರು ಹೋದ್ರೂ ಮಕ್ಳನ್ನ ಕಲ್ಸಕ್ಕಿಲ್ಲ, ಅಪ್ಪ ಅಮ್ಮ ಮಾತ್ರ ಹೋಗ್ಬೇಕು. ಇದೇ ನಾನೇನು ಬೇರೆಯವಳೇನೆ, ಅವ್ರ ಅಜ್ಜಿ ಕಣಿ, ಅವ್ರ ಅಪ್ಪನ ಎತ್ತೋಳು, ನಾನು ಅದೇ ಕಲ್ಸಕ್ಕಿಲ್ವೇ? ಅಯ್ಯೋ ಅತ್ತೆ, ಇವಾಗ ಹಂಗೇನೆಯ, ಅಪ್ಪ ಅಮ್ಮ ಇಬ್ಬರೇ, ಅಪ್ಪ ಇಲ್ಲ ಅಮ್ಮ ಇಬ್ಬರಲ್ಲೊಬ್ಬರು ಹೋಗಿ ಕರ್ಕೊಬರ್ಬೇಕು. ಮನೆಯವ್ರು ಅಂತ ಇನ್ಯಾರು ಹೋದ್ರೂ ಇದು ಮಾಡೋಕ್ಕಿಲ್ಲ, ಒಳಕ್ಕೆ ಸೇರ್ಸೋಕ್ಕಿಲ್ಲ. ಇವಾಗ ಪುಟ್ಟಿ ಸಣ್ಣವಳಲ್ವಾ, ಅವಳು ನಿಮ್ಮನ್ನು ಗುರ್ತಿಡಿದ್ರು ಕಳ್ಸೋಕ್ಕಿಲ್ಲ. ಓ ಇದೊಳ್ಳೆ ಚೆನ್ನಾಗತ್ತೆ ಕಣ್ ತಾಯಿ. ಅಲ್ಲ ನಮ್ಮನೆ ಮಕ್ಕಳನ್ನ ನಾವು ಕರ್ಕೊಂಬರೋಕ್ಕೆ ಹೋಗೋಕ್ಕೆ ಅವ್ರು ಇದು ಕೇಳಬೇಕೆ? ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಕಣೇಳು. ದಾರಿಯಲ್ಲಿ ಹೋಗ್ತಿದ್ದವ್ರನ್ನ ಹೋಗಿ ನನ್ನ ಮಗನ ಕರ್ಕೊಬಂದ್ರು ಕಳ್ಸ್ಕೊಡೋರು. ಈಗೇನು ಹಿಂಗೆ? ಅವಾಗೆಲ್ಲ ಕಾಲ ಚೆಂದಾಕಿತ್ತು, ಕಳ್ಸ್ಕೊಡೋರು. ಇವಾಗ ಕಾಲ ಕೆಟ್ಟೋಗೋದಲ್ಲತ್ತೆ, ಅದಕ್ಕೆ. ಓ ಕಾಲ ಅಲ್ಲ ಕಣೆ ತಾಯಿ ಕೆಟ್ಟಿರೋದು, ಜನ ಕೆಟ್ಟೋಗೋರೆ. ಈಗ ನೀನೇ ಕಣ, ಅಪ್ಪ ಇಲ್ಲ ಅವ್ವ ಇಬ್ಬರೇ ಹೋಗ್ಬೇಕು ಅಂತವ. ನಾವು ಅಜ್ಜಿ ತಾತನು ಮನೇಲಿದ್ದೀವಲ್ಲ, ನಮ್ಮ ಹೆಸರು ಹೇಳೋಕ್ಕಿಲ್ವೇ ಬರ್ತಾರೆ ಅಂತವ? ಅಯ್ಯೋ ಅತ್ತೆ, ಅವಳ ಕಾರ್ಡಲ್ಲಿ ಐಡೆಂಟಿ ಕಾರ್ಡು ಅಂತ ಇರ್ತದೆ ಅವಳಿಗೊಂದು, ಅದರಲ್ಲಿ ಫೋಟೋ ಕೇಳ್ತಾರೆ. ನಂದು ಅವ್ರ ಅಪ್ಪಂದು ಇಬ್ಬರದೇ ಹಾಕ್ಸಿರೋದು. ನಾವಿಬ್ಬರೇ ಹೋದ್ರೆ ಕಳ್ಸೋದು, ಬೇರೆಯವ್ರು ಹೋದ್ರೆ ಕಳ್ಸೋಕ್ಕಿಲ್ಲ. ಯಾರು ಫೋಟೋ ಇರ್ತದೆ ಅವ್ರನ್ನ ಮಾತ್ರ ಕಳಿಸ್ತಾರೆ. ಈಗ ನಿಮ್ಮ ಫೋಟೋ ಎಲ್ಲ ಹಾಕೋಕ್ಕೆ ಅದಾಗಲ್ವಲ್ಲತ್ತೆ? ಅದ್ಯಾಕೆ ಹಾಕಿಲ್ಲ? ನಿಮ್ಮವು ಹಾಕಿದ್ಮೇಲೆ ನಮ್ಮವು ಹಾಕಿದ್ರೆ ಬೇಕು ಅಂದಿರು ತೊಳ್ಸ್ಕೊಡ್ತಿದ್ದೆ ಫೋಟೋವ. ಅತ್ತೆ ಮನೇಲಿರೋರ ಹೆಸರೆಲ್ಲ ಹಾಕಿ ಫೋಟೋ ಹಾಕಕ್ಕೆ ಅದೇನು ಆಲ್ಬಮ್ ಏನತ್ತೆ? ಸರಿ ಬಿಡತ್ತೆ, ಇನ್ನೇನು ಮಾತಾಡೋದು. ಓ ಇವಾಗ ಎಲ್ಲರದು ಹಂಗೆಯ, ನಮ್ಮದು ನಿಮ್ಮದು ಅಂತಲ್ಲ, ಎಲ್ಲರ ಮನೇಲೂ ಹಂಗೆ, ಎಲ್ಲರ ಮಕ್ಳಿಗೂ ಹಂಗೆಯ. ಯಾಕೆಂದರೆ ಇವಾಗ ಬೇರೆಯವರು ಹೋಯ್ತಾರೆ, ಕರ್ಕೊಬರ್ತಾರೆ, ಆಮೇಲೆ ಇನ್ನೇನು ಆಯ್ತದೆ, ಇವೆಲ್ಲ ಇರ್ತಾವಲ್ಲ, ಅದಕ್ಕೆ ಅಪ್ಪ ಅಮ್ಮ ಇಬ್ಬರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಸರಿ ಇವಾಗೇನಾರ ಅಪ್ಪ ಅಮ್ಮ ಏನೋ ಕೆಲಸ ಗಿಲ್ಸದಲ್ಲಿ ಬಿಡುವಿಲ್ದಂಗೆ ಆಗೋಯ್ತಪ್ಪ, ಅವಾಗ ಯಾರೋ ಕರ್ಕೊಬರೋದು? ಇಲ್ಲ ಅಪ್ಪ ಒಂದೂರಾಗೆ ಅಮ್ಮ ಒಂದೂರಾಗೆ ಇರ್ತಾರೆ, ಅವಾಗೇನು ಮಾಡೋರು? ಹಂಗಿದ್ದಾಗ ಮುಂಚೆನೇ ಯಾರು ಹೋಗೋರು ಇರ್ತಾರೆ, ಯಾರು ಮಕ್ಕಳು ನೋಡ್ಕೊಳ್ಳೋರು ಇರ್ತಾರೆ, ಅವ್ರದ್ದು ಕೊಟ್ರಾಯ್ತು. ಅಪ್ಪ ಅಮ್ಮಂದೆ ಅಂತ ಇಲ್ಲ, ಮಕ್ಳನ್ನ ಜವಾಬ್ದಾರಿಯಿಂದ ಸಾಕ್ತಾ ಇರೋರು, ನೋಡ್ಕೊಳ್ಳೋರು, ದಿವಸ ಹೋಗಿ ಕರ್ಕೊಬರೋರು ಕೊಡಬೇಕು. ಅಪ್ಪ ಅಮ್ಮ ಮುಖ್ಯ ಅಂದ್ಬಿಟ್ಟು ಫಸ್ಟ್ ಅಪ್ಪ ಅಮ್ಮಂಗೆ ಕೊಡ್ತಾರೆ. ಅವ್ರು ಪುರ್ಸತ್ತಿಲ್ಲ ಅನ್ನೋದಾಯ್ತು ಅಂದರೆ ಯಾರವರು ಅವರು ಕೊಡ್ತಾರೆ. ಒಟ್ಟಿನ ಫೋಟೋ ಇವ್ರದಿದ್ರೆ ಆಯಿತು. ಓ ಬಿಡವ ತಾಯಿ, ಈಗಿನ ಕಾನೂನುಗಳು ಕಟ್ಲೆಗಳು ನಮಗೆ ಏನೂ ತಿಳಿಯೋಕ್ಕಿಲ್ಲ. ನಮ್ಮ ಕಾಲವೇ ಬೇರೆ, ಹೀಗೆ ಬೇರೆ. ಸರ್ ಹೋಗ್ಲಿ, ಹಂಗೆ ಆ ಕೋಮ್ಲಿ ಮನೆ ಹತ್ರ ಹೋಗಿ ಚೀಟಿ ಕಾಸು ಕೇಳ್ಕೊಬತ್ತೀಯ. ಚೀಟಿ ಮುಗ್ದವರು ಕೊಟ್ಟಿಲ್ಲ, ಹಾಳ ಬಸ್ತಿಯವಳು. ನೀ ತಿಂದೇನು ಹೋಗ್ಬೇಕಾದ್ರೆ ಕೇಳಬೇಡ, ಮಗ ಕರ್ಕೊಂಡು ಅತ್ತಿನ ಬರುವಾಗಲೇ ಕೇಳ್ಕೊಬಾ. ಅಯ್ಯೋ ಅತ್ತೆ, ಅದೇನೋ ನಿಂದವಾರಗಳು ಅವೆಲ್ಲ ನಂಗೆ ಹೇಳ್ಬೇಡಿ, ನೀವೇ ಹೋಗಿ ಕೇಳ್ಕೊಬನ್ನಿ. ನೋಡಿ ಇಲ್ಲಿ ಅಡುಗೆ ಮಾಡಬೇಕು, ಅಲ್ಲಿ ಚೀಟಿ ಕಾಸು ಕೇಳೋಕೋಬೇಕು, ನೀನು ಹಂಗೆ ಹೋಯ್ತಿಲ್ಲ ಅಂತ ಹೇಳಿದ್ರೆ ಆಗೋಕ್ಕೆ ಇಲ್ಲ ಅಂತಿಲ್ಲ. ಅಯ್ಯೋ ನಿಮ್ಗೆ ಆದಷ್ಟು ಅಡುಗೆ ಮಾಡಿರಿ, ಮಿಕ್ಕಿದ್ದು ಬೇಕಾ ನಾನು ಬಂದು ಮಾಡ್ಕೊತೀನಿ. ಈ ಚೀಟಿ ಕಾಸಿಗೆಲ್ಲ ನನ್ನ ಕೇಳಬೇಡ್ರಿ, ನೀವೇ ಹೋಗ್ರಿ. ಅಮ್ಮ ಅದಕ್ಕೆ. ಓ ಸಸಿ ಬಾಬಾ, ಇದೇನು? ಅಯ್ಯೋ ಒಂದು ಫೋನಿಲ್ಲ, ಏನೂ ಇಲ್ಲ. ಇವ ನನ್ನ ಕಡೆ ನಾನು ನಂಬಕೈತಿಲ್ಲ. ಸಸಿ ಇದೇನು ಒಬ್ಳು ಬಂದಿದ್ಯಾ? ನಿಮ್ಮ ಯಜಮಾನ ಬರ್ಲಿಲ್ವಾ? ಅದಕ್ಕೆ ಅವರು ಬಂದು ಬಿಟ್ಬಿಟ್ಟು ಹೋದ್ರು, ಆಮೇಲೆ ಬಿಡು ಮಾಡ್ಕೊಂಡು ಬರ್ತಾರಂತೆ. ಓಹೋ ಹೌದಾ, ನಾನು ಒಬ್ಳನ್ನೇ ಹೆಂಗಪ್ಪ ಕಳಿಸಿದ್ರು ಅನ್ಕೊಂಬಿಟ್ಟೆ. ಬಾ ಕುತ್ಕೋ ಬಾ. ಹೆಂಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಕಣವ, ನೀನು ಹೆಂಗಿದೆಯೇ? ಅವ್ರು ಯಾಕೆ ಹಿಂಗೆ ಮಾಡ್ಬಿಟ್ಟ ನಿನಗೆ? ಏನಮ್ಮ ಮಾಡೋಕ್ಕಾಗುತ್ತೆ? ಅತ್ತೆ ಅವಳು ಈಗ ಬಂದವಳೆ, ನೀವು ಅಷ್ಟು ಬೇಗ ಯಾಕೆಲ್ಲ ವಿಷಯ ಜ್ಞಾಪಿಸ್ಕೋತೀರಿ? ಒಸಿ ಕುತ್ಕೊಳ್ಳಿ, ನೀರೋ ಮಜ್ಗೆನ ಕೊಡಿ. ಅಯ್ಯೋ ನನ್ನ ಬುದ್ಧಿಗೆ, ನನ್ನ ಮಗಳು ನೋಡಿದ್ದಕ್ಕೆ ಅದೇ ವಿಷಯ ನೆನಪಾಗೋಯ್ತು. ಮಗಳು ತುಂಬ್ಕೊಂಡು ಅಪ್ಪನ ಮನೆಗೆ ಬರ್ತಾಳೆ ಅಂದ್ಕೊಂಡೆ. ಈಗ ಸರಿ ಆಯಿತು, ದೇವರು ಕೈ ಬಿಡೋಕ್ಕಿಲ್ಲ. ಕುತ್ಕೋತಾಯಿ, ಬಂದೆ ಮಜ್ಗೆ ತತ್ತೀನಿ. ಇಲ್ಲ ಬೇಡ ಕಣಮ್ಮ, ಬತ್ತಾನೆ ತಿಂಡಿ ತಿನ್ಕೊಂಡು ಬಂದೆ. ಅಯ್ಯೋ ಶಶಿ, ಹಾಗೆ ಅಂದ್ಬಿಟ್ಟು ಏನು ತಿಂದಿರ ಕುತ್ಕೋತೀಯಾ? ಕುತ್ಕೋ, ನಾನು ಹೋಗಿ ಪುಟ್ಟಿನ ಸ್ಕೂಲಿಂದ ಕರ್ಕೊಬಂದ್ಬಿಡ್ತೀನಿ. ಓ ಅದಕ್ಕೆ ಪುಟ್ಟಿ ಮನೇಲಿಲ್ವಾ? ಸ್ಕೂಲಿಗೆ ಸೇರಿಸ್ಬಿಟ್ರಾ? ಹ್ಞೂ ಶಶಿ, ಒಂದು ವಾರ ಆಯಿತು. ಇನ್ನೇನು ಮನೇಲಿದ್ದು ಸುಮ್ಮನೆ ತೀಟೆ ಮಾಡ್ತಾಳೆ, ಅದಕ್ಕೆ ನಿಮ್ಮ ಅಣ್ಣನೇ ಸೇರ್ಸೋಣ ಅಂತ ಹೇಳಿ ಸೇರಿಸಿದ್ರು. ಈಗ ಒಂದು ವಾರ ಆಯ್ತು ಅಷ್ಟೇ ಹೋಗ್ತಾವಳೆ. ಓ ಹೌದಾ, ನಾನಿಲ್ಲ ಅವಳ ಜೊತೆಗೆ ಆಡಬೇಕು ಅಂತಲೇ ಬಂದೆ. ಬೇಗ ಹೋಗಿ ಕರ್ಕೊಬನ್ನಿ. ಅದಕ್ಕೆ ಎಷ್ಟೊತ್ತಿಗೆ ಬಿಡೋದು ಅವಳನ್ನ? ಈಗಲೇ 12 ಗಂಟೆ ಬಿಟ್ಬಿಡ್ತಾರೆ. ಈಗ ಹೋಗಿ ಹಿಂಗೆ ಕರ್ಕೊಂಡು ಬರ್ತೀನಿ, ನೀನು ಕೂತಿರು. ಅವಳು ಮನೇಲಿದ್ದರೆ ತುಂಬ ತೀಟೆ ಕಲಿತಾ ಇದ್ಲು, ಸುಮ್ಮನೆ ನಿಮ್ಮ ಅಮ್ಮನ ಜೊತೆಗೆ ಸೇರಿಕೊಂಡು ಊರೆಲ್ಲ ಸುತ್ತವಳು. ಅದಕ್ಕೆ ನಿಮ್ಮಣ್ಣ ಕರ್ಕೊಂಡೋಗಿ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದಾರೆ. ಓಹೋ ತೆಗಿಯ ತಾಯಿ, ಅಲ್ಲ ನನ್ನ ಜೊತೆಗೆ ಏನು ಊರು ಸುತ್ತಕ್ಕೆ ಬಂದ್ಬಿಡ್ತಿದ್ದೆ, ನಾನು ಊರು ಸುತ್ತೋ ಕೆಲಸ ಮಾಡ್ತೀನಿ. ಏನೋ ನಾನು ವ್ಯವಹಾರಕ್ಕೆ ಓಡಾಡುವಾಗ ಮಗ ಮನೇಲಿ ಇರ್ತದಲ್ಲ ಅಂತ ಎತ್ಕೊಂಡು ತಿರ್ತಿದ್ದೆ ಅಷ್ಟೇ. ನೋಡವ, ಆ ಆಡೋ ಮಗನ ಬೇಡ ಕಂಡ್ಲ ಅಂದೆ, ಹಂಗೂ ತೊಗೊಂಡೋಗಿ ಸ್ಕೂಲ್ಗೆ ಹಾಕ್ಬಿಟ್ಟು ಈಗ ಅದು ಬ್ಯಾಗ್ ಹೊತ್ಕೊಂಡು ಬೆಳಿಗ್ಗೆ ಸಂದೆ ಓಡಾಡೋಂಗೆ ಮಾಡಿಕವನೆ. ಹಾಗೆ ಕಂತಿಮ್ಮ, ಆ ವಯಸ್ಸಿಗೆ ಏನಾಗಬೇಕು ಅದಾಗಬೇಕು. ಈಗ ಅವಳು ಸ್ಕೂಲ್ಗೆ ಸೇರ್ಕೊಂಡ್ರೆ ಮುಂದಕ್ಕೆ ಅವಳಿಗೆ ಒಳ್ಳೇದು. ಎಲ್ಲ ಓದು ಬರ ಕಲಿತು ಒಳ್ಳೆ ಮನಸ್ಲಾಯ್ತಾಳೆ. ನಿಂಗೇನು ಹೇಳ್ಕೊಡ್ಬೇಕೆ? ನೀನು ಅಣ್ಣನ ನನ್ನನ್ನು ಎಲ್ಲ ಓದಿಸಿದಿ, ಈಗ ಹಿಂಗೆ ಅಂತಿದೆಯಲ್ಲ. ಏನೋ ಕಣವ, ನಮಗೂ ವಯಸ್ಸಾಯ್ತಾ, ಮಕ್ಕಳು ಅಂದರೆ ಆಸೆ ಜಾಸ್ತಿ ಆಯ್ತದೆ. ಅವಾಗ ಯಾರನ್ನೂ ದೂರ ಕಳ್ಸೋಕೆ ಇಷ್ಟ ಹಾಕಿಲ್ಲ. ಮೊಮ್ಮಕ್ಕಳು ಜೊತೆಗೆ ಆಡೋ ವಯಸ್ಸು, ಅವು ಸ್ಕೂಲ್ಗೆ ಹೋಯ್ತವೆ ಬರ್ತವೆ, ಆಮೇಲೆ ಅದೇನೋ ಹೋಮ್ವರ್ಕು ಅಂತ ಕುತ್ಕೊತಾಳೆ 1 ಗಂಟೆಯ, ಆಮೇಲೆ ತಿಂದು ಮನಿಕತ್ತಾಳೆ. ನನಗಳ ಜೊತೆ ಆಡೋಕ್ಕೆ ಬಿಡುವಾಗಕ್ಕಿಲ್ಲ. ಅದು ಇರಬೇಕು ಇದು ಇರಬೇಕು ಬಿಡಮ್ಮ. ಹೇಳು ಶಶಿ ನಿಮ್ಮಮ್ಮನಿಗೆ, ಅವತ್ತಿಂದ ನನ್ನನ್ನು ನಿಮ್ಮಣ್ಣನು ಬೈಯೋದೇ ಆಯಿತು. ಯಾಕೆ ಇಷ್ಟು ಬೇಗ ಸೇರಿಸ್ರಿ, ನಮ್ಮ ಮಕ್ಕಳನ್ನೆಲ್ಲ ತಿರ್ಗಾಡಂಗೆ ಅಂದ್ಮೇಲೆ 5-6 ವರ್ಷಕ್ಕೆ ಸೇರಿಸ್ತವ್ರು ನಾವು ಅಂತ. ಈಗಿನ ಕಾಲದಲ್ಲಿ ಅಷ್ಟೋರ್ಗು ಇಟ್ಕೊಳಕ್ಕಾಯ್ತದ?
ಅಮ್ಮ ಆಗಿನ ಕಾಲದಲ್ಲಿ 5-6 ವರ್ಷ ಏನು 7 ವರ್ಷಕ್ಕೆ ಸೇರಿಸ್ಕೊಳ್ಳೋರು. ಆದರೆ ಈಗ ಹಂಗಲ್ಲ ಕಣಮ್ಮ. ಆ ಟೈಮಿಗೆ ಸೇರಿಸಲಿಲ್ಲ ಅಂದರೆ ಏನು ಒಂದಾದ್ಮೇಲೆ ಒಂದು ಓದೋಕ್ಕಿರ್ತದೆ, ಅದು ಸರಿ ಹೋಗಿಲ್ಲ. ಅದಕ್ಕೆ ಆ ಏಜಾಗ ಅದು ಈಗ 3 ವರ್ಷಕ್ಕೆಲ್ಲ ಸ್ಕೂಲ್ಗೆ ಹಾಕ್ಬಿಡ್ತಾರೆ ಕಣಮ್ಮ. ಓ ತಾಯಿ ಬಾ, ಅಲ್ಲ ಹಾಲು ಕುಡಿಯೋ ಮಕ್ಕಳನ್ನ ತಗೊಂಡೋಗಿ ಸೇರಿಸ್ಬಿಡೋ ಕೇಳು. 3 ವರ್ಷ ಅಂತೆ 3 ವರ್ಷ. ನಾವು ನನ್ನ ಮಕ್ಕಳು ಹುಡ್ತಾಗಲ್ಲ 6 ವರ್ಷ ಆದರೂ ಸ್ಕೂಲ್ಗೆ ಹೋಯ್ತಾ ಇರಲಿಲ್ಲ ಮಕ್ಕಳು. ಅಮ್ಮ ಅದಾಗಿನ ಕಾಲ, ಇದು ಈಗಿನ ಕಾಲ, ಸುಮ್ಮನಿರು. ಎಂಥ ಕಾಲವೇ ತಾಯಿ, ಆಗಲೂ 1ನೇ ಕ್ಲಾಸ್ ಇತ್ತು, ಈಗಲೂ 1ನೇ ಕ್ಲಾಸ್ ಅದೇ. ಅದೆಂಥದ್ದು ಕೇಜ್ಗಳು ಮಾಡಿಕೊಂಡು ಈಗ ಆ ಕೇಜ್ಗೋಸ್ಕರ ಆ ಹಾಲು ಕುಡಿಯೋ ಮಕ್ಕಳನ್ನ ತಗೊಂಡೋಗಿ ಸೇರಿಸ್ಕೊಂಡು ಕೂತ್ಕೋತಾರೆ. ನಿಮ್ಮಮ್ಮ ಕೇಜ್ಗಳು ಅಂತಿದ್ದು UKG LKG ಪ್ರಿ KG ಇವು ಕಣ ಶಶಿ. ಅಯ್ಯೋ ಅತ್ತೆ, ನಮ್ಮಮ್ಮನ ಕತೆ ಕಟ್ಕೊಳ್ಳಿ, ನೀವು ಹೋಗ್ಬಿಟ್ಟು ಬರೋಗ್ರಿ. ಶಶಿ ಬರ್ತೀಯ ನೀನು? ಬರ್ತಾ ಸೋಮಣ್ಣ ಅಂಗಡಿಲಿ ಬರ್ಫಿಗಳು ತಂದಿಕ್ಕೋನಿ, ಎಷ್ಟೊಂದು ಚೆನ್ನಾಗವೆ, ತಿನ್ಕೊಬರೋಣ. ಹೈ ಸೋಮಣ್ಣ ಅಂಗಡಿ ಬರ್ಫಿಗಳು ಅದಕ್ಕೆ ನಾನು ನೀನು ಚಿಕ್ಕವಳಿದ್ದಾಗ ಇಬ್ಬರು ಆಟಕ್ಕೋಗಿ ಅಮ್ಮ ಅಪ್ಪ ಕೊಟ್ಟಿದ್ದ ಕಾಸ ಹುಡುಕಿ ತಗೊಂಡೋಗಿ ತಿಂತಿದ್ವಲ್ಲ. ಹ್ಞೂ ನನಗೂ ಆ ಬರ್ಫಿ ನೋಡಿ ಅದೇ ನೆನಪಾಯ್ತು. ಪೂರ್ಣಿ ಬೇಡ ಕಣವ, ಅವಳು ಇವಾಗ ಅಷ್ಟೇ ಬಂದವಳೆ, ಈಗ ಹೊಂಟು ನಿಂತರೆ ಯಾರು ನೋಡಿದ್ರೆ ಏನಂತಾರೆ. ಈ ಟೈಮ್ನಾಗ ಅವಳು ಆಚೆಗೆ ಬರೋದು ಬೇಡ, ನೀನು ಹೋಗ್ಬಿಟ್ಟು ಹೋಗು. ಅದೇನೋ ಆಮೇಲೆ ಪ್ರಸಂತ ಬಂದಮೇಲೆ ತರ್ಸ್ಕೊಂಡು ತಿನ್ನಿರಂತೆ. ಯಾಕಮ್ಮ ಹೋಗಿದ್ದು ಬರ್ತೀನಮ್ಮ. ಬೇಡ ಅಂತ ಹೇಳಿದ್ನಲ್ಲ ಸಸಿ. ಸರಿ ಅದಕ್ಕೆ ನೀವು ಹೋಗಿದ್ದು ಬನ್ನಿ. ಸರಿ ಅದಕ್ಕೆ ಯಾಕೆ ಮುಖ ಸೊಪ್ಪೆ ಹಾಕೋತೀಯ? ನಾನೇ ಬರ್ತಾ ತತ್ತೀನಿ ಬಿಡು, ಮನೇಲೇ ಕುತ್ಕೊಂಡು ತಿನ್ನುವಂತೆ ನೀನು ಸೊಸೆ ಜೊತೆಗೆ ಸೇರಿಕೊಂಡು. ಹೆಂಗಿದೀವ? ಹುಷಾರಾಗಿದೆಯೇನೆ? ನಿನ್ನ ಗಂಡ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ರಂತೆ ನಿಮ್ಮ ಅಪ್ಪನ ಕುಟೆ. ನಿಮ್ಮಪ್ಪ ಬಂದು ಹೇಳೋರು, ಸ್ಯಾನೆ ಬೇಜಾರಾಯಿತು ನನಗೆ. ಏನೋ ಹೋಗ್ಲಿ ಬಿಡಮ್ಮ, ಅದೇನು ಹಣೆ ಬರಾಯಿತು ಅದಾಯಿತು. ಹಿಂಗೆ ಅಂತೀನಿ, ನೀನು ತಪ್ಪು ತಿಳ್ಕೊಬೇಡ ಸಸಿ. ಇಷ್ಟು ದಿವಸ ಆದ್ಮೇಲೆ ಹಿಂಗೆ ಆಗದೆ ಅಂದರೆ ನಿಮ್ಮನೇಲೇ ಯಾರಾರ ಇದನ್ನು ಕಂಡ್ರೆ ಆಗದೆ ಇರೋರಿದ್ರೆ, ಅಂದರೆ ಮೊದಲೇ ನಿನ್ನ ಗಂಡನ ಕಂಡ್ರೆ ಆ ಮನೇಲಿ ಕೆಲವ್ರಿಗೆ ಹಂಗೆ ತಾನೇ. ಚೇಚೆ ಹಂಗೆ ಯಾಕಂತೀಯಮ್ಮ, ಯಾರೂ ಹಾಗೇನಿಲ್ಲ ಕಣ್ಣೇಡಮ್ಮ. ನಾವು ಯಾರಿಗೇನು ಮಾಡಿದ್ದೀವಿ? ನಾವೆಲ್ಲರ ಕೂಟೆ ಚೆನ್ನಾಗೇ ಇದ್ದೀವಿ, ಎಲ್ಲರೂ ನಮ್ಮನ್ನು ಚೆನ್ನಾಗೇ ನೋಡ್ಕೋತಿದ್ರು. ಅದು ಯಾಕೆ ಹಿಂಗಾಯ್ತು? ಆದರೂ ನಿಂದು ಅಡ್ಡಿ ಕಣೆ, ನಿಂಗೇನೂ ಗೊತ್ತಾಗ್ತಿಲ್ಲ. ಇಲ್ಲಿ ಏನೂ ಆಗದೆ, ನೀನು ಹೊಸಿ ಯೋಚನೆ ಮಾಡೋದು ಗೊತ್ತಾಯ್ತದೆ. ಸರಿ ಬಿಡು, ಅದೇನದು ದೇವರಿದ್ರೆ ಗೊತ್ತಾಯ್ತದೆ. ಕೂತ್ಕೋ. ನೀನು ಹೆಂಗಿದ್ಯಮ್ಮ? ಅಪ್ಪ ಹೆಂಗದೆ? ನಿಮ್ಮಪ್ಪನಿಗೆ ಇತ್ತೀಚೆಗೆ BP ಶುಗರ್ ಜಾಸ್ತಿ ಆಗ್ಬಿಟ್ಟದೆ. ಹೊಸಿ ಸಂದಕ್ಕೆ ಇದ್ದರು ನಿನ್ನ ವಿಷಯ ಎಲ್ಲ ಕೇಳಿದ್ಮೇಕೆ. ಆಮೇಲೆ ಯಾಕೋ ಸ್ಯಾನೆ ಬೇಜಾರು ಮಾಡ್ಕೊಂಬಿಟ್ಟಿರೋ 1-2 ದಿವಸ. ನಾನೇ ಸಮಾಧಾನ ಮಾಡಿದೆ. ನಮ್ಮದು ಇನ್ನೇನು ಹೇಳಿ ಸಸಿ, ಆಡ್ಕೊಂಡ್ರೆ ಜನ ನಗ್ತಾರೆ. ಇರೋನೊಬ್ಬ ಮಗ ಆಚೆ ಕಳ್ಸಂಗಿಲ್ಲ, ಬಿಡೋಂಗಿಲ್ಲ. ಮಗ ಸೊಸೆ ತಾಳು ಕುಣಿಯಂಗಾಗೋದೆ. ಯಾಕಮ್ಮ ಏನಾಯಿತು? ಅಣ್ಣ ಏನಾರು ಅನ್ನ? ಏನು ಅನ್ನೋದವ? ಫ್ಯಾಕ್ಟ್ರಿನ ದೊಡ್ಡದು ಮಾಡ್ತೀನಿ, ನನ್ನ ಹೆಸ್ರಿಗೆ ಬರ್ಕೊಡಿ ಅಂತ ಕೂತವನೆ. ಏನು ಫ್ಯಾಕ್ಟ್ರಿ ದೊಡ್ಡದು ಮಾಡ್ತಾನಂತ? ಮಾಡಲಿ ಬಿಡು, ಅದಕ್ಕೆ ಅವನ ಹೆಸ್ರಿಗೆ ಯಾಕಂತೆ? ಅಪ್ಪನ ಹೆಸ್ರಲ್ಲಿ ಯಾಕಿರಬಾರ್ದು? ಅಯ್ಯೋ ಈಗ ಇದೊಂದು ಶುರುವಾಗಿ ಹೋಗೋದಲ್ಲೇ ತಾಯಿ, ಗೊತ್ತಿಲ್ವಾ? ನಮ್ಮೂರಿನಾಗೆ 3/4 ಭಾಗ ಮಕ್ಳ ಕತೆ ಇದೇ ಆಗೋಗೋದೆ. ಹೊಲದ ಮೇಲೆ ಸಾಲ ತಗೋತೀವಿ, ಮನೆ ಮೇಲೆ ಸಾಲ ತಗೋತೀವಿ ಅಂತ ಹೇಳಿ ಅಪ್ಪರ ಹೆಸ್ರಲ್ಲಿರೋ ಜಮೀನ ಇವ್ರ ಹೆಸ್ರು ಮಾಡ್ಕೊಂಡು ಅಪ್ಪ ಅವ್ನು ನಾಚಿಕೆ ಹಾಕೋದು. ಇದು ಗೊತ್ತಿಲ್ವೇ ನಿನಗೆ ಹೊಸ್ದಾಗಿ? ಹಂಗೆ ನಿಮ್ಮ ಅಣ್ಣ ಜಮೀನು ಮನೆ ಮೇಲೆ ಕೇಳಲಿಲ್ಲ, ಫ್ಯಾಕ್ಟ್ರಿ ಮೇಲೆ ಕೇಳ್ತಾವನೆ. ಇದೇನಮ್ಮ ಹೊಸ್ದಾಗೇನೋ ಹೇಳ್ತಾ ಇದೆಯಾ? ಸರಿಯಾಗಿ ಅರ್ಥ ಹಂಗೆ ಹೇಳು. ಈಗ ಫ್ಯಾಕ್ಟ್ರಿ ವಹಿವಾಟೆಲ್ಲ ನಿಮ್ಮ ಅಣ್ಣನ ಕೈನಾಗದೆ, ಹೆಸರು ಮಾತ್ರ ನಿಮ್ಮ ಅಪ್ಪಂದು. ಈಗ ಅವನ ಇಷ್ಟ ಏನು? ನನ್ನ ಹೆಸ್ರಿಗೆ ಮಾಡಿಕೊಡಿ, ಫ್ಯಾಕ್ಟ್ರಿ ಈಗಿರೋ ಸಾಕಾಗಿಲ್ಲ, 10-20 ಜಾಸ್ತಿ ಆಯ್ತವ್ರೆ, ನಾನು ದೊಡ್ಡದು ಮಾಡ್ತೀನಿ, ಪ್ಯಾಟೆಗೆ ಸರ್ಕ್ಸಾಕ್ಸೋಣ, ಅದಕ್ಕೆ ಜಾಸ್ತಿ ಖರ್ಚಾಯ್ತದೆ, ಬ್ಯಾಂಕಿಂದ ಅದೆಂಥದ್ದು ಲೋನ್ ಮಾಡಿಸ್ಕೊತೀನಿ, ಆ ಲೋನ್ ಮಾಡಿಸ್ಕೊಳ್ಳೋಕ್ಕೆ ಅಪ್ಪನ ಹೆಸ್ರಿಗಿದ್ರೆ ಕೊಡೋಕ್ಕಿಲ್ಲ, ವಯಸ್ಸಾಗದೆ ಅಂತ ನನ್ನ ಹೆಸ್ರಿಗೆ ಮಾಡಿಕೊಡಿ ಅಂತ ಕೇಳ್ತಾವನೆ. ಈಗ ನಿಮ್ಮಪ್ಪ ಬೇಡ, ಇರೋದ್ರಲ್ಲೇ ಮಾಡ್ಕೊಂಡು ಹೋಗು ಅಂತ. ಅವನು ಅದಕ್ಕೆ ತಕರಾರು. ನಾನೇನು ಉದ್ಧಾರ ಆಗೋಕ್ಕಲ್ವ ಮಾಡ್ತಿರೋದು, ಹಾಳಾಗಿ ಮಾಡ್ತಿದ್ದೀನಾ, ಬರ್ಕೊಡು, ದೊಡ್ಡದು ಮಾಡ್ತೀನಿ, ನಿಮ್ಮನ್ನೇನು ಬೀದಿಗೆ ಬಿಡ್ತೀನ ಅಂತೆಲ್ಲ ಮಾತು ಅವನೇ ಅಂತಾನೆ. ನೋಡಿದ್ರೆ ಫ್ಯಾಕ್ಟ್ರಿನ ಮಾತ್ರ ಕೇಳ್ತಾ ಕೂತವನೆ. ನಾವು ಯಾವ ಗ್ಯಾರಂಟಿ ಮೇಲೆ ಕೊಟ್ಬಿಟ್ಟು ಆಮೇಲೆ ನಮ್ಮನ್ನ ಎಲ್ಲರಂಗೆ ಇವನು ಆಚೆ ಹಾಕಿಲ್ಲ ಅಂತ ಏನವ ತಾಯಿ? ಅದಕ್ಕೆ ಮನೇಲಿ ಹಂಗೆ ತಾನೆ ಅವ್ರ ಗಂಡ ಎಂಟ್ರದು. ಓಹೋ ಇದು ಬೇರೆ ಮಾಡ್ತಾವನಾ? ನೀನು ಹೇಳಬೇಕಾಗಿತ್ತು, ಮಾಡಂಗಿದ್ರೆ ಇರೋ ದುಡ್ಡಲ್ಲಿ ಮಾಡು, ಸಾಲ ಎಂತಕ್ಕೆ ಅಂತ ಹೇಳಿ. ಅಯ್ಯೋ ಅಂದೆ, ಅದೇನು ಕಮ್ಮಿ ಕಾಸ್ಕಾಗೋ ಕೆಲಸನ, ಸುಮ್ಮನಿರಮ್ಮ, ನಿಂಗೇನು ಗೊತ್ತಾಯ್ತದೆ ಅಂತ ನನ್ನ ಬಾಯೇ ಮುಚ್ಚಿಸ್ತಾ. ಈಗ ನೋಡವ ಫ್ಯಾಕ್ಟ್ರಿ ಬರ್ಕೊಟ್ರೆ ಸರೋತಾನೆ. ಅಯ್ಯೋ ಅಮ್ಮ ಅಂಥ ಕೆಲಸ ಎಲ್ಲರೂ ಮಾಡಿಗಿಡಿಯಾ, ಸುಮ್ಕಿರು. ಅದಕ್ಕೇನು ಹಂಗೆ ಅಲ್ಲ, ಅದಕ್ಕೆ ಏನು ಹೇಳ್ತಾಳೆ? ಅದಕ್ಕೆ ಮೆಲ್ಲಗಿಂದ ಹೇಳಿರೋದಕ್ಕೆ ಅಣ್ಣ ಮುಂದಕ್ಕೆ ಬಂದು ಹೇಳ್ತಾ ಇರೋದು. ನೀನೇನು ಕಂಡಿದ್ದಿ ತಾಯಿ? ಈಗ ವಾರಕ್ಕೆ 2 ದಿವಸ ಇವಳು ಮಗ ಆಡಿಸ್ತೀನಿ ಅನ್ನೋ ನೆಪದಲ್ಲಿ ಅಪ್ಪನ ಮನೆಗೆ ಹೋಗಿ ಉಳ್ಕೊಳ್ಳೋದು, ಇವ್ನು ಅಲ್ಗೋಗಿ ಎಲ್ಲರೂ ಮೀಟಿಂಗ್ ಮಾಡ್ಕೊಂಡು ಕಿವಿ ಚುಚ್ಕೊಂಡು ಬರೋದು, ಆಮೇಲೆ ಇವೆಲ್ಲ ಶುರುವಾಗಿರೋದು. ಈಗ ಅಪ್ಪಯ್ಯ ಏನಂತವ? ನಿಮ್ಮಪ್ಪ ಏನಂತಾರೆ? ಫ್ಯಾಕ್ಟ್ರಿ ನಾನು ಕಷ್ಟಪಟ್ಟು ಕಟ್ಟಿದ್ದು ನನ್ನ ಹೆಸ್ರಿಗೆ ಇರಬೇಕು, ನಾನು ಬರೆಯೋಕ್ಕಿಲ್ಲ, ಮಾಡಂಗೆ ನನಗೆ ಮಾಡ್ಕೊಳ್ಳಿ, ನಿಮ್ಮ ತಾತನ ಆಸ್ತಿ ಇರೋದೇ ಎಷ್ಟೋ, ಅದು ಬೇಕಾದ್ರೆ ನಿನ್ನ ಹೆಸ್ರು ಬರ್ತದೆ ಅಂತ ನಿಮ್ಮಪ್ಪ ಕೂತವ್ರೆ. ಅಯ್ಯೋ ಇದೆಂಥ ಪರಿಸ್ಥಿತಿ ಬಂತು? ಈಗ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅಂತ? ಹೋಗವಾತೆಗೆ ನಾನು ಯಾರ ಕೂಟೆ ಮಾತಾಡಲೋ ನನಗಂತೂ ಗೊತ್ತಾಯ್ತಾ ಇಲ್ಲ.
ಅತ್ತಾಗ ನನಗೆ ಒಂದೊಂದು ಕಿತ್ತ ತಲೆ ಕೆಟ್ಟಂಗೆ ಮಾರ ಇಕ್ಬಿಡತ್ತೆಗೆ ನಾವಿಬ್ರು ಹೆಂಗೋ ಇರೋದ್ರಾಗ ಜೀವನ ಮಾಡ್ಕೊಂಡು ಅವ್ನದೇನೋದು ಅವ್ನು ಕೊಟ್ಬಿಡೋಣ. ಎಷ್ಟು ದಿವಸ ಆಯ್ತದೋ ಅಷ್ಟು ದಿವಸ ಇಟ್ಕೊಳ್ಳಿ, ಆಮೇಲೆ ಅವ್ರ ಪಾಡವ್ರದ್ದು ನಮ್ಮ ಪಾಡೋದು ನಮ್ಮದು ಅಂತ ಅಂದೇ ಬಿಟ್ಟೆ. ಆಮೇಲೆ ಆಮೇಲೆ ಇನ್ನೇನು ನಿಮ್ಮ ಅಪ್ಪ ಒಪ್ಪಾರ ಒಪ್ತಾರ? ನಾನು ಕಷ್ಟಪಟ್ಟು ಕಟ್ಟಿರೋ ಫ್ಯಾಕ್ಟ್ರಿ ನಾನು ಯಾವನಿಗೂ ಕೊಡೋಕ್ಕಿಲ್ಲ ಅಂತ ಪಟ್ಟಿರ್ ಕೂತವ್ರೆ. ಸರಿ ಬಾ, ಇನ್ನೋಡು ಬಂದಾಳು, ಇನ್ನೇನು ಮಾತಾಡೋರು ತೊಗೊಂಡೋಗಿ ಗಂಡಂಗೆ ಹೇಳ್ತಾಳೆ. ಬೇರೆ ಬೇರೆ ಅಡುಗೆ ಮಾಡ್ತೀನಿ, ಊಟ ಮಾಡಿಬಿಟ್ಟು ಆಮೇಲೆ ಕೂತ್ಕೊಂಡು ಮಾತಾಡೋಣ. ಅಲ್ಲ ಕಂಟಯ್ಯ, ಅದು ಯಾಕೆ ನಿನ್ನ ಗಂಡ ಇಲ್ಲಿ ಗಂಟ ಬಂದವ್ರು ಒಳಗೆ ಬರ್ತೀರ ಹಂಗೆ ಹೋಗೋರೆ? ಅದೇನೋ ಅರ್ಜೆಂಟ್ ಫೋನ್ ಬತ್ತು, ಅದಕ್ಕೆ ಹೋದ್ರು ಕಣಮ್ಮ. ಸರಿ, ಊಟಕ್ಕಾನೆ ಬರ್ತಾರೋ? ಇಲ್ಲ, ಬರೋಕ್ಕಿಲ್ಲ. ಸಸಿ, ಕಿಶೋರ್ ನೆಂಟ್ರನ್ನ ಬುಧವಾರ ಕಳಿಸ್ತೀನಿ, ನಿಮ್ಗೆ ಭಾನುವಾರ ಕಳಿಸ್ಬಿಟ್ಟಿದ್ದೀರಿ, ಅದ್ಯಾಕೆ? ಇನ್ನೇನಮ್ಮ, ಹಿಂಗಾಯ್ತಲ್ಲ ಇದಕ್ಕೇನೆ. ಮಾವಯ್ಯ ನಾವು ದುಃಖದಲ್ಲಿದ್ದಾಗ ಅವರು ಸಂಭ್ರಮ ಬೇಡ ಅಂತ ಹೇಳ್ಬಿಟ್ಟು ಮನೆ ಅಳ್ತಕ್ಕೆ ಮಾಡಿ ಕಳ್ಸೋಣ ಅಂತೇಳಿ ಮಾವಯ್ಯ ಸಡನ್ನಾಗಿ ಹೇಳಿದ್ರು. ಅಷ್ಟಕ್ಕೆ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಬಂದು ಕರ್ಕೊಂಡೋಗಿ ಅಂತೇಳಿ ಇನ್ನೇನು ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೇ ಮಾಡಿ ಕಳಿಸ್ತು. ಏನೋ ಎಂತೆಂಥವ್ರಿಗೋ ಕೊಡ್ತಾನೆ ಯಾರು, ನನ್ನ ಮಗಳಿಗೆ ಯಾವತ್ತು ಕಂಡುಬಿಡ್ತಾನೋ ಏನೋ.